ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಥರ್ಸ್ಡೇ ಮಿನಿ ವ್ಲಾಗು. ಬೆಳಗ್ಗೆ ಎದ್ದು ಪಾಪನ ಸ್ಕೂಲಿಗೆ ಕಳಿಸಿ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕೆಳಗಡೆ ಬೆಳಗ್ಗೆನೇ ಎದ್ದು ರಂಗೋಲಿ ಹಾಕಿದ್ದೆ. ಈಗ ಮನೆ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದು ನಾನು ಇವಾಗ ಪೂಜೆನೂ ಕೂಡ ಮುಗಿಸ್ಕೊಂಡೆ. ಟ್ರೈಪಾಡ್ ಮುರಿದೋಗಿರೋ ಕಾರಣ ಪೂಜೆ ವಿಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿರೋಂಥ ಕ್ಲಿಪಿಕ್ಸನ್ನು ತಗೊಂಡೆ. ಇದು ರಾಯರ ವರಪ್ರಸಾದ. ಫಾರ್ ದಿ ಫಸ್ಟ್ ಟೈಮ್ ನನಗೆ ರಾಯರ ವರಪ್ರಸಾದ ಸಿಕ್ಕಿರೋದು. ತುಂಬಾ ಖುಷಿ ಆಯಿತು. ನಾನು ಆದಷ್ಟು ಮನೇಲಿ ರಾಯರಿಗೆ ಅಂತ ತಂದಿಟ್ಕೊಂಡಿರೋ ತುಪ್ಪ ಇರೋ ತನಕನೂ ತುಪ್ಪದ ದೀಪ ಹಚ್ತಾ ಇರ್ತೀನಿ. ಅದು ಮುಗ್ದೋದಾಗ ಮಾತ್ರ ಒಂದು ಟೈಮು ಮಿಸ್ ಆದರೆ ಆಗ್ಬೋದು, ಇಲ್ಲ ಅಂದರೆ ಪ್ರತಿ ಬಾರಿ ಹಚ್ತಾ ಇರ್ತೀನಿ. ಇದು ಯಾವುದೇ ರೀತಿ ನಾನು ಸಂಕಲ್ಪ ಏನು ಮಾಡ್ಕೊಂಡು ಹಚ್ತಾ ಇಲ್ಲ. ನನಗೆ ಮನಸ್ಸಿಗೆ ಹಚ್ಚಬೇಕು ಅನಿಸುತ್ತೆ. ನನ್ನ ಕೈಲಿ ಎಷ್ಟು ತನಕ ಆಗುತ್ತೋ ಅಲ್ಲಿ ತನಕ ನಾನು ಹಚ್ತೀನಿ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡು ನಾನು ಹಚ್ತಾ ಇದ್ದೀನಿ. ಈಗ ತಿಂಡಿಗೆ ದೋಸೆ ಮಾಡಿದ್ದೆ. ನಾನು ಕೂಡ ದೋಸೆ ಮಾಡಿಕೊಂಡು ಈ ಮನೆ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯಿತು. ದೋಸೆ ಮಾಡ್ಕೊಂಡು ತಿಂದ್ಕೊಂಡು ತಲೆಯೆಲ್ಲ ಬಾಚಿಕೊಂಡು ಸ್ಕೂಲ್ಗೆ ಹೋಗಬೇಕಿತ್ತು. ತುಂಬಾ ಏರ್ ಫಾಲ್ ಆಗ್ತಿತ್ತು ಫ್ರೆಂಡ್ಸ್. ಇತ್ತೀಚೆಗೆ ಹೇಳ್ತಾ ಇದ್ದೀನಿ ಅಲ್ವಾ, ಸುಮಾರು ಒಂದು 2 ಮಂತ್ಸಿಂದ ತುಂಬ ಏರ್ ಫಾಲ್ ಆಗ್ತಾಯಿತ್ತು. ತುಂಬ ಆಮೇಲೆ ಹುಷಾರಿರಲಿಲ್ಲ ನನಗೆ. ಅದು ಟ್ಯಾಬ್ಲೆಟ್ ತಗೊಂಡೋಗಿದ್ದೆ, ಸ್ವಲ್ಪ ಜಾಸ್ತಿನೇ ಆಗಿಬಿಟ್ಟಿದೆ ಅಂತ ಹೇಳ್ಬೋದು. ಬಾಡಿನೇ ಒಂಥರ ಚೇಂಜ್ ಆಗಿಬಿಟ್ಟಿದೆ. ಈಗ ಅವನಿಗೆ ರಾಗಿ ಸರಿ ಕೂಡ ಮಾಡಿ ಇಟ್ಟು ನಾನು ಹೋಗ್ತೀನಿ. ನಾನು ಕೂಡ ನನ್ನ ಏರ್ ಫಾಲ್ನ ಸ್ಟಾಪ್ ಮಾಡೋದಕ್ಕೋಸ್ಕರ ಇಲ್ಲಿವರೆಗೂ ಏನನ್ನು ಅಷ್ಟು ನಾನು ಪ್ರಿಕಾಷನ್ಸ್ ಆಗಲಿ ಏನು ತಗೊಂಡಿರಲಿಲ್ಲ. ಇವಾಗ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಅದು ಏನೇನು ಅಂತ ಬರೋ ವಿಡಿಯೋದಲ್ಲಿ ತೋರಿಸ್ತೀನಿ. ಅದರಿಂದ ಸ್ಲೈಟಾಗಿ ಡಿಫ್ರೆನ್ಸ್ ಕಾಣ್ತಾ ಇದೆ. ಕರ್ಕೊಂಡು ಬಂದು ಅವನೇನು ಮಲಗಿಸಿ ಎದ್ದೇಳಿಸಿ ಎಲ್ಲ ಆದಮೇಲೆ ಸಂಜೆ ಒಂದು 7 ಗಂಟೆ ಅನ್ನೋ ಹಾಗೆ ಅವನಿಗೆ ಸ್ಕೇಟಿಂಗ್ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ. ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಸ್ವಲ್ಪ ದಿನ ನಿಲ್ಲಿಸ್ಬಿಟ್ಟಿದೆ. ಅದಕ್ಕೆ ಅವನಿಗೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ. ಹಾಗಂತ ಹೇಳಿ ಬಿಡೋಕ್ಕಾಗಲ್ಲ ಅಲ್ವಾ. ಏನಾದರೂ ಒಂದು ಆ್ಯಕ್ಟಿವಿಟಿ ಇರಲೇಬೇಕು. ಔಟ್ಡೋರು ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಹಸ್ಬೆಂಡ್ ಇದ್ದರೆ ಕರ್ಕೊಂಡು ಹೋಗ್ತಾರೆ. ನನಗೆ ಕೆಲಸ ಅದು ಇದು ಅಂತ ಹೇಳಿ ನಾನು ಕರ್ಕೊಂಡು ಹೋಗೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಇಂಡೋರಲ್ಲೇ ಏನಾದರೂ ಒಂದು ಮಾಡಲಿ ಅಂತ ಹೇಳ್ಕೊಡ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ